ಜಿಲ್ಲೆಗೆ ಸಂಸದ ಶ್ರೇಯಸ್ ಪಟೇಲ್ ಅವರ ತಾತ ಹಾಗೂ ಕಾಂಗ್ರೆಸ್ ನಾಯಕರ ಕೊಡುಗೆ ಏನೆಂಬುದರ ಬಗ್ಗೆ ಮೊದಲು ಶ್ವೇತಪತ್ರ ಹೊರಡಿಸಲಿ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯ ಆಗಿರುವುದು ಜೆಡಿಎಸ್ ಬಿಜೆಪಿ ಅವಧಿಯಲ್ಲಿ. ಶ್ರೇಯಸ್ ಎಂಪಿ ಆದ ನಂತರ ಜನರನ್ನ ಮೂರ್ಖರನ್ನಾಗಿ ಮಾಡಲು ಹೊರಟಿದ್ದಾರೆ. ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು 22 ಯೋಜನೆಗಳನ್ನು ಜಿಲ್ಲೆಗೆ ನೀಡಿದ್ರು. ಆಗ ಇದೇ ಕಾಂಗ್ರೆಸ್ನವರು ಇದು ಹಾಸನ ರಾಮನಗರ ಬಜೆಟ್ ಎಂದಿದ್ರು. ಹಿಂದೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಾಗ ನಿಮ್ಮ ಕೊಡುಗೆ ಏನು ಹೇಳಿ ಎಂದು ಕೇಳಿದ ದೇವರಾಜೇಗೌಡರು, ನಾನು ತುಂಬಾ ಪ್ರಾಮಾಣಿಕ ಎನ್ನುವವರು ಬೆಂಗಳೂರು, ಮೈಸೂರು, ಹಾಸನ ಮೊದಲಾದ ಕಡೆಗಳಲ್ಲಿ ಸುಮಾರು 180 ಕೋಟಿ ರೂಪಾಯಿ ಮೌಲ್ಯದ ಜಾಗ ಹೊಂದಿದ್ದಾರೆ. ಆದರೆ ಚುನಾವಣಾ ಅಫಿಡವಿಟ್ನಲ್ಲಿ 35 ಕೋಟಿ ತೋರಿಸಿಕೊಂಡಿದ್ದಾರೆ ಎಂದು ದೂರಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಸರ್ಕಾರಿ ಜಮೀನು ವಾಪಸ್ ನೀಡದೆ ತಾವು ಕದ್ದು ಮುಚ್ಚಿಟ್ಟುಕೊಂಡಿರುವುದೇ ಸಾಧನೆಯೇ ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದರು. ವಿಧಾನ ಪರಿಷತ್ನಲ್ಲಿ ನಡೆದಿದ್ದನ್ನ ಹೊರಗೆ ಮಾತನಾಡುವ ಹಾಗಿಲ್ಲ. ಇದನ್ನ ಸಭಾಧ್ಯಕ್ಷರೇ ಹೇಳಿದ ಮೇಲೆ ಸಿಟಿ ರವಿ ಅವರನ್ನು ಬಂಧಿಸಿ ರಾತ್ರಿಯಿಡೀ ಸುತ್ತಾಡಿಸಿದ್ದು ಏಕೆ? ಈ ಬಗ್ಗೆ ತನಿಖೆ ಆಗಲಿ. ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಆಡಿರುವ ಮಾತನ್ನು ಇಡಿಯಾಗಿ ಕೇಳಿಸಿಕೊಂಡಿಲ್ಲ. ಹಿಂದೆಲ್ಲ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಎಷ್ಟೊಂದು ನಿಕೃಷ್ಟವಾಗಿ ನಡೆಸಿಕೊಂಡಿದೆ ಎಂಬುದನ್ನು ಇತಿಹಾಸ ಹೇಳುತ್ತಿದೆ. ಆದರೆ ರಾಜಕೀಯ ದುರುದ್ದೇಶದಿಂದ ಕಾಂಗ್ರೆಸ್ ರಾಜಕಾರಣ ಮಾಡುತ್ತಿದೆ ಎಂದು ಟಾಂಗ್ ನೀಡಿದರು. ಅವರು ಕುಮಾರಸ್ವಾಮಿ ಅವರು ಕೊಟ್ಟಂಥ ಹೇಳಿಕೆಗೆ ಕೌಂಟರ್ ಆಗಿ ಕೆಲವು ವಿಚಾರವನ್ನು ಚರ್ಚೆ ಮಾಡ್ತಾರೆ. ಅವರ ಕೊಡುಗೆ ಏನಿದೆ, ಶ್ವೇತಪತ್ರನ ಹೊರಡಿಸಲಿ. ಕುಮಾರಸ್ವಾಮಿ ಅವರು ಈ ಹಾಸನ ಜಿಲ್ಲೆಗೆ ಒಂದು ಮಾತಾಡಲಿಕ್ಕೆ ಎಲ್ಲಿ ನೈತಿಕತೆ ಇದೆ? ಇಲ್ಲಿ ಅವ್ರ ಬಗ್ಗೆ ಭಾಳ ಹಗುರವಾದಂಥ ಪದಗಳನ್ನು ಬಳಸಿ ಮಾತನಾಡ್ತಾರೆ. ಹಗುರವಾದಂಥ ಅಂದರೆ ಅಶ್ಲೀಲ ಪದಗಳಲ್ಲ, ಹಗುರವಾದ ಪದಗಳನ್ನು ಬಳಸಿ ಮಾತನಾಡ್ತಾರೆ. ನಾನು ಮೊದಲನೇ ಪಾಯಿಂಟ್ ಏನು ಅಂತಂದರೆ ಅವ್ರ ಕೊಡುಗೆ ಏನು ಅನ್ನೋದಕ್ಕೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ, ನಾನು ಯಾವುದೇ ಒಂದು ಕುಟುಂಬದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಅವರು ಮುಖ್ಯಮಂತ್ರಿ ಆದಾಗ ಇವರಿಗೆಲ್ಲ ಗೊತ್ತಿರೋ ವಿಚಾರ, ಅವತ್ತು ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಕುಳಿತಿತ್ತು. ಸುಮಾರು 21,000 ಕೋಟಿ ಬಜೆಟ್ ಮಂಡನೆ ಮಾಡಿದಾಗ 22 ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಹಾಸನ ಜಿಲ್ಲೆಯಲ್ಲಿ ಮಾಡಿದರು. ಆಗ ಇವರೇ ಸದನವನ್ನು ಬಹಿಷ್ಕಾರ ಮಾಡಿ ಹೊರಗಡೆ ಹೋದರು. ಈ ಬಜೆಟ್ ಬಂದು ಹಾಸನ ಮತ್ತು ರಾಮನಗರಕ್ಕೆ ಸೀಮಿತವಾಗಿದೆ. ಇದು ಅಷ್ಟು ದೊಡ್ಡ ಬಜೆಟನ್ನು ಇಡೀ ರಾಜ್ಯಾದ್ಯಂತ ಕೊಡುವಂಥ ಎಲ್ಲ ಬಜೆಟನ್ನು ಸೇರಿಸಿ ಹಾಸನ ಜಿಲ್ಲೆಗೆ ಕೊಟ್ಟಿದ್ದಾರೆ ಅಂಥೇಳಿ. ಅದು ಕುಮಾರಸ್ವಾಮಿ ಅವ್ರ ಕೊಡುಗೆ ಅಲ್ವಾ? ಇವತ್ತು ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ. ನಮ್ಮ ಪಕ್ಷವು ಸೇರಿದ ಹಾಗೆ ಭಾರತೀಯ ಜನತಾ ಪಕ್ಷದ ನಾವು ಆಡಳಿತದಲ್ಲೂ ಕೂಡ ಡಿಗ್ರಿ ಕಾಲೇಜ್ಗಳಾಗಿರ್ಬೋದು, ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ತದನಂತರ ಬಸ್ ಸ್ಟ್ಯಾಂಡ್ ಆಗಿರ್ಬೋದು. ಇವತ್ತು ಏಷ್ಯಾದಲ್ಲೇ 5ನೇ ಸ್ಥಾನದಲ್ಲಿರುವಂಥ ನಮ್ಮ ಬಸ್ ಸ್ಟ್ಯಾಂಡ್ ಅದು.